ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫುಲ್ ರೈಪ್ ಬನಾನಾಸ್ ಎಲ್ಲ ಇತ್ತು, ಅದನ್ನು ಸುಮ್ಮನೆ ಬಿಸಾಡಿದೆ ಯಾಕೆ ಅಂತ ಹೇಳ್ಬಿಟ್ಟು ಇವತ್ತು ಅದರಲ್ಲಿ ನಾವು ಮ್ಯಾಂಗ್ಳೂರ್ ಬನ್ಸ್ ಮಾಡೋದು ಹೇಗೆ ಅಂತ ನೋಡುವ. ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಸೊ ಜಸ್ಟ್ ಯೂಸ್ 2 ಬನಾನಾಸ್. ಫಸ್ಟ್ ನಾನು ಚೆನ್ನಾಗಿ ಪೀಲ್ ಮಾಡಿಕೊಂಡು, ಸೊ 2 ಬನಾನಾಸ್ ತುಂಬ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ನಾನು 3 ಬನಾನಾಸ್ನ ಪೀಲ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನ ಮ್ಯಾಶ್ ಮಾಡ್ಕೊಳ್ಳೋ. ತುಂಬ ರೈಪ್ ಆಗಿರೋ ಬನಾನಾ ತಗೊಂಡ್ರೆ ಇಟ್ ವಿಲ್ ಬಿ ಈಸಿ ಟು ಮ್ಯಾಶ್ ಆ್ಯಂಡ್ ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸಿ ಕೂಡ ಮಾಡ್ಕೊಬೋದು, ಬಟ್ ಮ್ಯಾಶ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಇಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ, ಅದು ಫ್ಲಫಿಯಾಗಿ ಬರಬೇಕಲ್ಲ. ಸೊ ವಿತೌಟ್ ಸಾಲ್ಟ್ ದೇರ್ ಇಸ್ ನೋ ಟೇಸ್ಟ್. ಸೊ ಇಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ. ಜೀರಿಗೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡ್ತಾರೆ. ಸೊ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನೇನು ಪರ್ಟಿಕ್ಯುಲರ್ ಮೆಷರ್ಮೆಂಟ್ ಅಂತ ತಗೊಳ್ತಿಲ್ಲ, ಸುಮ್ಮನೆ ರ್ಯಾಂಡಮಾಗಿ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಕರ್ಡ್ ಹಾಕೋಣ. ಕರ್ಡ್, ಯೋಗರ್ಟ್, ಎನಿಥಿಂಗ್ ಬೇಕಾದ್ರೆ ಯೂಸ್. ಶುಗರ್ ಹಾಕೋಕ್ಕೆ ಮಾಡ್ತಾಯಿತ್ತು. ಬನಾನಾ ಸ್ವೀಟ್ನೆಸ್ ಕೊಡುತ್ತೆ, ಬಟ್ ನಿಮಗೆ ತುಂಬ ಶುಗರ್ ಸ್ವೀಟ್ ಬೇಕಾದರೆ ಯು ಕ್ಯಾನ್ ಯೂಸ್ ಶುಗರ್. ನಾನು ಬ್ರೌನ್ ಶುಗರ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬನಾನಾ ಬರ್ತಿದೆ. ನನಗೆ ಆ್ಯಕ್ಚುಲಿ ಬನಾನಾ ಇಷ್ಟ ಇಲ್ಲ. ಇವಾಗ ಇದು ಆಗಿದೆ. ಸೊ ಈಗ ಇದನ್ನ ಡೋ ಮಾಡ್ಕೋಬೇಕು. ಅದಕ್ಕೆ ನಾವು ಮೈದಾ ಯೂಸ್ ಮಾಡ್ಕೋಬೇಕು. ಈಗ ಇದು ಯೂಸ್ ಆಗಲ್ಲ, ಕೈಲೇ ಮಾಡಬೇಕು. ಚಪಾತಿ ಅವ್ರು ಪೂರಿ ಮಾಡ್ತೀವಲ್ಲ, ಆ ಕನ್ಸಿಸ್ಟೆನ್ಸಿಗೆ ಇದು ಬರಬೇಕು. ಇದೆ ಅಂದ್ಕೊಳ್ತೀನಿ. ಈಗ ಇದು ರೆಡಿ ಆಗಿದೆ. ಇವಾಗ ಇದನ್ನ ಈಗಲೇ ಮಾಡೋಕ್ಕಾಗಲ್ಲ, 8 to 10 hours ಇದು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕಂತೆ. ಸೊ ನಾನು ಇದಕ್ಕೆ ಫುಲ್ ಆಯಿಲ್ ಗ್ರೀಸ್ ಮಾಡಿಬಿಟ್ಟು 8 to 10 hours ಇರ್ತೀನಿ. ಸೊ ಸಿ ಯು ಆಫ್ಟರ್ 8 hours. ವೆಲ್ಕಮ್ ಬ್ಯಾಕ್. ಈಗ 7 hours ಆಗಿದೆ. 7 hours ಆದಮೇಲೆ ಹೀಗಿದೆ. ಸೊ ಮ್ಯಾಂಗ್ಳೂರ್ ಬನ್ಸ್ ರೆಡಿ ಆಗಿದೆ. ಫುಲ್ ಫ್ಲಫಿಯಾಗಿ ಚೆನ್ನಾಗಿ ಬಂದಿದೆ. Thanks for watching. See you in the next video. Until then, bye bye.